ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾ ಇರುವಂಥ ನಮ್ಮ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಆಮೇನ್. ಆತನ ಕೃಪೆ, ಆತನ ಪ್ರೀತಿ, ಆತನ ಕನಿಕರ ನಮ್ಮ ಮೇಲೆ ಎಷ್ಟೋ ಹೇರಳವಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನು ಪ್ರೀತಿಸಿ ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಆಮೇನ್. ನಾವು ಸತ್ಯವೇದದಲ್ಲಿ ಅನೇಕ ಧನ್ಯತೆಗಳನ್ನ ನೋಡ್ತೇವೆ, ಹೌದಾ? ದೇವರು ಈ ಧನ್ಯತೆಗಳ ಕುರಿತಾಗಿ ಒಂದು ಬೆಟ್ಟದ ಮೇಲೆ ಮಾತನಾಡುವಂಥ ಆ ಮಾತುಗಳನ್ನು ನಾವು ಧ್ಯಾನಿಸ್ಬೋದು. ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾದ ಒಂದು ಧನ್ಯತೆ ದೇವರಲ್ಲಿ ತೋರಿಸ್ತಾ ಇದ್ದಾರೆ. ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು ಎಂಬುದಾಗಿ. ನಿಜವಾಗಿ ಈ ವಿಚಾರದಲ್ಲಿ, ಈ ಒಂದು ಕಾರ್ಯದಲ್ಲಿ ನಾವು ನಿಜವಾಗಿ ಆ ಧನ್ಯತೆಯನ್ನು ಹೊಂದಿಕೊಂಡಿದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ ಪ್ರಿಯರೇ. ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿರಬೇಕು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಬೇಕು, ಅವರೇ ಧನ್ಯರು. ಆ ಧನ್ಯತೆ ನಾವು ಹೊಂದಿಕೊಳ್ತೇವೆ. ಅನೇಕ ಸಂದರ್ಭದಲ್ಲಿ ದೇವರು ನಮಗಾಗಿ ಈ ಲೋಕಕ್ಕೆ 2024 ವರ್ಷಗಳ ಹಿಂದೆ ದೀನನಾಗಿ ಬಂದು ಮನುಷ್ಯಕುಮಾರನಾಗಿ ಈ ಲೋಕದಲ್ಲಿ 33 ವರ್ಷ ಬದುಕಿ ಮಾನವನು ಪಾಪರಹಿತ ಜೀವಿತವನ್ನು ಜೀವಿಸ್ಬೋದು ಎಂಬುದಾಗಿ ತನ್ನ ಪ್ರವರ್ತನೆಯಿಂದ ಒಂದು ಮಾನವನಾಗಿಯೇ ಒಬ್ಬ ಮನುಷ್ಯನು ಯಾವ ರೀತಿ ಲೋಕದಲ್ಲಿ ಜೀವಿಸ್ತಾರೋ ಅದೇ ರೀತಿಯಾಗಿ 33.5 ವರ್ಷ ಜೀವಿಸಿ ಬದುಕಿ ಒಂದು ಮಾದರಿಯನ್ನು ತೋರಿಸ್ಕೊಟ್ಟು ಹೋದ್ರು. ಪಾಪವೇ ಇಲ್ಲದಂಥ ಜೀವಿತವನ್ನು ಜೀವಿಸ್ಬೋದು, ಎಸ್. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಕ್ರಿಸ್ತನನ್ನು ನಂಬಿದ್ದೇವೆ ಎಂಬುದಾಗಿ ಅಂದುಕೊಳ್ಳುತ್ತಲೇ ಗತ ಒಂದು ಜೀವಿತದ ಒಂದು ಪರಿಸ್ಥಿತಿಗಳನ್ನ ಇನ್ನೂ ನಾವು ನಮ್ಮ ಜೀವಿತದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೇವೆ. ಯೇಸು ಕ್ರಿಸ್ತನ ನಂಬೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇದ್ದಂಥ ಒಂದು ಅಭ್ಯಾಸಗಳಾಗಿರ್ಬೋದು, ಯೇಸು ಕ್ರಿಸ್ತನನ್ನು ನಂಬದೇ ಇದ್ದಂಥ ರೀತಿಯಲ್ಲಿ ನಮ್ಮ ಮಾತನಾಡುವಂಥ ಪ್ರವರ್ತನೆ ಆಗಿರ್ಬೋದು, ಯೇಸು ಕ್ರಿಸ್ತನ ನಂಬದೇ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದಂಥ ಜೀವಿತ ಆಗಿರ್ಬೋದು. ಅದು ಯೇಸು ಕ್ರಿಸ್ತನನ್ನು ನಂಬಿದ ನಂತರವೂ ಅದೇ ಅಭ್ಯಾಸಗಳು, ಅದೇ ಮಾತುಗಳು, ಅದೇ ಪ್ರವರ್ತನೆ ನಮ್ಮಲ್ಲಿದ್ದರೆ ನಮ್ಮ ಪಾಪಗಳು ಹೇಗೆ ಕ್ಷಮಿಸಲ್ಪಟ್ಟ ರೀತಿ? ನಾವು ಯಾಕೆ ಯೇಸು ಕ್ರಿಸ್ತನ ನಂಬಿಕೊಳ್ತೇವೆ? ನನಗಾಗಿ, ನಮಗಾಗಿ, ನಮ್ಮ ಪಾಪಗಳಿಗಾಗಿ ಕ್ರಿಸ್ತನು ಮರಣಿಸಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪ ಶಾಪಗಳನ್ನು ನಮ್ಮಿಂದ ತೊಲಗಿಸಲಿಕ್ಕೆ ಆತನು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಪಾಪದಿಂದ ಶಾಪದಿಂದ ನಮ್ಮನ್ನು ಸತ್ತಂಥವರನ್ನಾಗಿ ಮಾಡಲಿಕ್ಕೆ. ಸತ್ತಂಥವರು ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆತ್ಮಿಕವಾಗಿ ಬದುಕ್ಬೋದು, ಹೌದಾ? ಆದರೆ ನಮ್ಮ ಪಾಪಗಳು ಸತ್ತಂಥ ರೀತಿಯಲ್ಲಿರ್ಬೋದು, ಮತ್ತೆ ಜೀವಿಸ್ಬೋದು ನಮ್ಮಲ್ಲಿ ಪ್ರಿಯರೇ. ಗತ ಜೀವನದಲ್ಲಿ ನಾವಿದ್ದಂಥ ಪರಿಸ್ಥಿತಿ ಅದು ಪಾಪದ ಜೀವಿತ. ಯೇಸು ಕ್ರಿಸ್ತನ ನಂಬಿದ ನಂತರ ನೂತನವಾಗಿ ನಾವು ಮಾರ್ಪಟ್ಟಿದ್ದೇವೆ. ನೂತನ ಜೀವಿತವನ್ನು ಜೀವಿಸಬೇಕು. ನೂತನ ಮಾತುಗಳು, ನೂತನ ನೋಟಗಳು, ನೂತನ ದರ್ಶನಗಳು, ನೂತನ ಪ್ರವರ್ತನೆ ನಮ್ಮಲ್ಲಿ ಬರಬೇಕು. ನಾವು ಪ್ರಯತ್ನ ಪಡಬೇಕು. ಅದು ಕಷ್ಟವೇ, ಆದರೆ ಪ್ರಯತ್ನಿಸುವಾಗ ಪ್ರಾರ್ಥನೆ ಮೂಲಕವಾಗಿ ಪ್ರಯತ್ನಿಸುವಾಗ ಅದು ಖಂಡಿತವಾಗಿ ಅದು ಅಭ್ಯಾಸವಾಗಿ ಬಿಡುತ್ತೆ. ಹಲ್ಲೆಲೂಯಾ. ನಾವು ಅದಕ್ಕೆ ಹೊಂದಿಕೊಳ್ತಾ ಇದ್ದರೆ ಅದು ಅಭ್ಯಾಸವಾಗಿಬಿಡುತ್ತೆ ಪ್ರಿಯರೇ. ಕಲಿಯುವಿಕೆಯಲ್ಲಿ ಕಲಿತಾ ಹೋಗಬೇಕು ನಾವು. ಅದೇ ದೇವರು ತಿಳಿಸ್ತಾ ಇದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ಗತ ಒಂದು ಜೀವನದಲ್ಲಿ ಇದ್ದಂಥ ದುರಭ್ಯಾಸಗಳಿಂದಲೂ, ದುರಾಲೋಚನೆಗಳಿಂದಲೂ, ದುರ್ಮಾತುಗಳಿಂದಲೂ ಇನ್ನೂ ದೇವರನ್ನು ನಾವು ಪ್ರತಿದಿನ ಶಿಲುಬೆಗೆ ಹಾಕ್ತಾ ಇದ್ದೇವೆ. ಒಂದು ಬಾರಿ ಜ್ಞಾಪಿಸಿಕೊಳ್ಳೋಣ. ಆಲ್ರೆಡಿ ನನ್ನ ದೇವರು ಶಿಲುಬೆಗೆ ಮರಣಿಸಾಯಿತು, ನಮಗಾಗಿ ರಕ್ತವನ್ನು ಸುರಿಸಾಯಿತು, ಮತ್ತೆ ತಿರುಗಿ ಜೀವಿತನಾಗಿ ನಿತ್ಯ ರಾಜ್ಯವನ್ನು ಕೊಟ್ಟಿದ್ದಾರೆ ನಮಗೆ. ಆದರೆ ನಮ್ಮ ಪ್ರವರ್ತನೆಯಿಂದ ಮತ್ತೆ 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 ಅದನ್ನು ಶಿಲ್ಬೆಗೆ ಹಾಕುವಂಥ ರೀತಿಯಲ್ಲಿ ನಾವಿರಬಾರ್ದು. ಆಮೇಲೆ ನಾವು ಬದಲಾಗಬೇಕು, ನಮ್ಮ ಪ್ರವರ್ತನೆಗಳು ಬದಲಾಗಬೇಕು.
ನಮ್ಮ ಮಾತುಗಳು ಬದಲಾಗಬೇಕು. ಆ ರೀತಿ ಇದ್ದಾಗ ದೇವರು ನಮ್ಮನ್ನು ಉನ್ನತವಾಗಿ ನಡೆಸ್ತಾರೆ. ನಾವು ಧನ್ಯರಾಗ್ತೇವೆ. ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿರುತ್ತೆ, ನಮ್ಮ ಪಾಪಗಳು ಪರಿಹಾರವಾಗುತ್ತೆ. ಆಗ ನಾವು ಧನ್ಯರೇ. ಆಮೇಲೆ ಆ ಧನ್ಯತೆ ನಾವು ಹೊಂದಿಕೊಳ್ಳೋಣ. ನಮ್ಮಲ್ಲಿ ಏನೇ ಮನುಷ್ಯರಾದಂಥ ನಾವು ಈ ಭಯಂಕರವಾದ ಪಾಪದ ಲೋಕದಲ್ಲಿ ಜೀವಿಸುವಾಗ ಒಂದು ಬಾರಿ ನಾವು ಜಾರಿ ಬೀಳುವುದುಂಟು. ಆದರೆ ಎತ್ತೆಚ್ಚಿಕೊಳ್ಳುವಾಗ, ಅದನ್ನು ತಿಳಿದುಕೊಳ್ಳುವಾಗ, ಅದನ್ನು ಬಿಟ್ಟು ಬಿಡಲಿಕ್ಕೆ ಪ್ರಯತ್ನಿಸುವಾಗ ಖಂಡಿತ ದೇವರು ನಮಗೆ ಸಹಾಯ ಮಾಡ್ತಾರೆ. ನನ್ನ ದೇವರು ಅದೇ ಆಸೆ ಪಡ್ತಾರೆ, ನಮ್ಮ ಮಗಳು ಅದರಿಂದ ದೂರವಾಗಬೇಕೆಂಬುದಾಗಿ. ಆ ಪ್ರಯತ್ನದಲ್ಲಿರುವಾಗ ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಪ್ರಿಯರೇ. ಮೊದಲು ಅದನ್ನು ಬದಲಾಯಿಸಿಕೊಳ್ಬೇಕನ್ನುವಂಥ ಮನಸ್ಸು ಮೊದಲು ನಮ್ಮಲ್ಲಿ ಇರಬೇಕು. ಬದಲಾಯಿಸಿಕೊಳ್ಳೋಣವಾ? ದೇವರಿಗೆ ಏನೆಲ್ಲ ಕಾರ್ಯಗಳು ಇಷ್ಟವಾಗಿದೆಯೋ ಅದನ್ನು ನಮ್ಮನ್ನು ದೂರವಾಗಲಿಕ್ಕೆ ನಾವು ಬದಲಾಯಿಸಿಕೊಳ್ಳೋಣ. ದೇವರ ಸ್ವಗುಣಗಳಾಗಿ ನಾವು ಜೀವಿಸೋಣ. ಆಮೇಲೆ ಆತನ ಮಕ್ಕಳಾಗಿ ಜೀವಿಸೋಣ. ದೇವರು ನಮಗೆ ಒದಗಿಸಿಕೊಟ್ಟಂಥ ಈ ವಾಗ್ದಾನವಾಗಿಗಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ತಿಳಿಸಲಾರದಂಥ ವಿಜ್ಞಾಪನೆಗಳು ಕಮೆಂಟ್ಗಳ ಮೂಲಕ ತಿಳಿಸಲಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೆ ನಿಮ್ಮ ನಂಬರ್ನ ನಮಗೆ ಕಮೆಂಟ್ನಲ್ಲಿ ಶೇರ್ ಮಾಡ್ಬೋದು. ನಿಮಗಾಗಿ ನಾವು ಫೋನ್ ಮಾಡಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ, ಕೃಪಾಳುವೆ, ನಿನಗೆ ಸ್ತೋತ್ರ. ಅಪ್ಪ, ಕೃಪಾ ಸತ್ಯ ಸಂಪೂರ್ಣನೇ, ನಿನಗೆ ವಂದನೆ. ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ನಮ್ಮ ಪಾಪಗಳು ಕರ್ತನೆ ಪರಿಹಾರವಾಗಿ ನಾವು ಧನ್ಯರಾಗಲಿಕ್ಕೆ ಸಹಾಯ ಮಾಡಿ. ಯಾರ್ಯಾರು ಇನ್ನೂ ಕರ್ತನೆ ಪಾಪ ಶಾಪಗಳಲ್ಲಿ ಬಂಧಿಸಲ್ಪಟ್ಟವ್ರನ್ನ ಯೇಸುವಿನ ನಾಮದಲ್ಲಿ ಪಾಯಿನ ರಕ್ತದಿಂದ ಶುದ್ಧೀಕರಿಸಿ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಎಲ್ಲವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ಈ ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಿ ಧನ್ಯರನ್ನಾಗಿ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.